ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ರಿಗೂ ನಮಸ್ತೆ. ಶುಭಯೋಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಶುಭಾ ಹೆಗಡೆ. ನಮ್ಮ ಚಾನೆಲ್ನ ಉದ್ದೇಶ ಶುದ್ಧ ಯೋಗ, ಆಧ್ಯಾತ್ಮಿಕ ಸ್ವಾಧ್ಯಾಯ ಮತ್ತು ವೇದಾಂತದ ಜ್ಞಾನವನ್ನು ಆಧುನಿಕ ಜೀವನದಲ್ಲಿ ಪ್ರಾಯೋಗಿಕವಾಗಿ ಅನುಭವಿಸುವ ದಾರಿಗೆ ನೀವು ಏರಲು ಸಹಾಯ ಮಾಡೋದಾಗಿದೆ. ಇಲ್ಲಿ ನಾವು ಯೋಗವನ್ನು ದಿನಚರ್ಯೆಯ ಭಾಗವನ್ನಾಗಿ ರೂಪಿಸ್ತೀವಿ. ಪ್ರತಿದಿನ ಸರಳವಾದ ಯೋಗಾಭ್ಯಾಸ, ಪ್ರಾಣಾಯಾಮ ಮತ್ತು ಧ್ಯಾನದ ಮೂಲಕ ದೇಹ ಮನಸ್ಸಿಗೆ ಸ್ಥಿರತೆ ತರಲು ಸಹಾಯ ಮಾಡೋದು ನಮ್ಮ ಉದ್ದೇಶ. ನಾವು ಪ್ರತಿದಿನ ಆನ್ಲೈನ್ ಯೋಗ ತರಗತಿಗಳನ್ನು ನಡೆಸ್ತೀವಿ. ಸುಬೋಧವಾಗಿರುವ ಮಾರ್ಗದರ್ಶನ, ನಿರಂತರ ಅಭ್ಯಾಸ ಮತ್ತು ಮನಸ್ಸಿಗೆ ನೆರವಾಗುವ ಧ್ಯಾನದೊಂದಿಗೆ ಯಾರು ಯೋಗವನ್ನು ಆಳವಾಗಿ ಕಲಿಯೋಕ್ಕೆ ಮತ್ತು ತಮ್ಮದೇ ಆದ ಜೀವನದ ಭಾಗವನ್ನಾಗಿ ಮಾಡಿಕೊಳ್ಳೋಕ್ಕೆ ಬಯಸ್ತಾರೋ ಅವರಿಗಾಗಿ ಇದು ಒಂದು ಪವಿತ್ರ ಸಂದರ್ಭ. ಇಂದು ಗುರುತತ್ವವನ್ನು ಮೌಲ್ಯಮಾಪನ ಮಾಡುವ, ನಮ್ಮ ಜೀವನದ ಬೆಳಕಾಗಿರುವ ಆಂತರಿಕ ಗುರುವಿಗೆ ನಮನ ಸಲ್ಲಿಸೋ ದಿವಸ. ಈ ಎಪಿಸೋಡಲ್ಲಿ ನಾವು ವೇದ ಉಪನಿಷತ್ತಲ್ಲಿ ಗುರು ಎಂಬ ಶಬ್ದದ ಅರ್ಥವನ್ನು ತಿಳ್ಕೊತೀವಿ. ಯೋಗ ಮತ್ತು ವೇದಾಂತದಲ್ಲಿ ಗುರುತ್ವದ ಸಾಂದರ್ಭಿಕತೆಯ ಅರಿವನ್ನು ಸಾಧಿಸ್ತೀವಿ ಮತ್ತು ನಾವು ಇಂದು ಹೇಗೆ ಆ ಗುರುತತ್ವವನ್ನು ಅನುಭವಿಸಬಹುದು ಎಂಬ ದಾರಿಯನ್ನು ಅನ್ವೇಷಿಸ್ತೀವಿ. ಇದು ಒಂದು ಆಚರಣೆಯ ದಿನ ಅಲ್ಲ, ಇದು ಒಬ್ಬ ವ್ಯಕ್ತಿಯನ್ನು ಸ್ಮರಿಸುವ ದಿನ ಅಲ್ಲ, ಇದು ಒಂದು ತತ್ವವನ್ನು ಗುರುತಿಸೋ ದಿವಸ. ಗುರು ಎಂಬ ಶಬ್ದ ಯಾರು ಎಂಬುದರ ಬಗ್ಗೆ ಹೆಚ್ಚು ಅಲ್ಲ, ಗುರುತತ್ವ ಹೇಗೆ ನಮ್ಮೊಳಗೆ ಬೆಳೆಯಬೇಕು ಎಂಬುದರ ಬಗ್ಗೆ ಹೆಚ್ಚು. ಇಂದು ನಾವು ವೇದ ಉಪನಿಷತ್ತುಗಳ ಬೆನ್ನಟ್ಟುತ್ತಾ ಗುರು ಎಂಬ ಶಬ್ದದ ಅರ್ಥವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ತತ್ವವನ್ನು ನಾವು ಹೇಗೆ ಜೀವನದಲ್ಲೇ ಅನುಭವಿಸಬಹುದು ಎಂಬುದರ ಬಗ್ಗೆ ಚಿಂತನೆ ಮಾಡೋಣ. ಪ್ರತಿಯೊಬ್ಬರ ಜೀವನದಲ್ಲಿ ಏಕಕಾಲದಲ್ಲಿ ಮೂಡುವ 2 ಪ್ರಶ್ನೆಗಳಿವೆ. ನಾನು ಯಾರು ಮತ್ತು ನನ್ನನ್ನು ಮಾರ್ಗದರ್ಶನ ಮಾಡುವವರು ಯಾರು? ಈ 2ಕ್ಕೂ ಉತ್ತರ ಒಂದೇ ದಾರಿಯಿಂದ ಬರುತ್ತೆ, ಅದೇ ಗುರು. ಗುರು ಪೂರ್ಣಿಮೆ ಎನ್ನೋದು ಒಂದಷ್ಟು ಜ್ಞಾನವನ್ನು ಓದಿ ಗುರುವಿಗೆ ನಮನ ಸಲ್ಲಿಸೋ ದಿನವಲ್ಲ, ಇದು ಬದುಕಿನ ಎಲ್ಲ ಘಟ್ಟದಲ್ಲಿಯೂ ನಮ್ಮನ್ನು ಬೆಳಗಿಸಿದವರನ್ನು ನೆನಪಿಸಿಕೊಳ್ಳೋ ದಿವಸ. ಅವರು ಒಂದು ದಾರಿ ತೋರಿಸಿದ್ರು, ಅನಿಸಿಕೆಗಳ ಅಡಚಣೆಯೊಳಗಿನ ಅಂತರಾಳದ ದಾರಿ. ಗುರು ಎಂದರೆ ಒಬ್ಬ ವ್ಯಕ್ತಿಯಷ್ಟೇ ಅಲ್ಲ, ಕೆಲವೊಮ್ಮೆ ಅದು ಒಂದು ಪದ, ಒಂದು ಹಠಾತ್ ತಳಿ ಎಳೆದ ಪ್ರಶ್ನೆ, ಒಂದು ಮೌನದ ಕ್ಷಣ, ಒಂದು ಒಳ ಮುನಿಸುವ ಸಂಕೇತ. ಅದೆಲ್ಲವೂ ನಮ್ಮೊಳಗಿನ ಅಜ್ಞಾನವನ್ನು ಸ್ಪಷ್ಟಪಡಿಸಿ ಒಂದು ಬೆಳಕು ತರಬಲ್ಲದು. ಗುರುಪೂರ್ಣಿಮೆಯ ಈ ಸಂದರ್ಭ ಅಂತಃಕರಣದಲ್ಲಿ ಪುನಃ ಕೇಳೋಣ, ನನ್ನೊಳಗಿನ ಗುರು ನಿಶ್ಶಬ್ದವಾಗಿ ಯಾವ ದಿಕ್ಕಿಗೆ ಕರೆದಿದ್ದಾರೆ? ನಾನು ಆ ಕರೆಯನ್ನು ಕೇಳ್ತಿದ್ದೀನಾ? ಇಂದಿನ ಎಪಿಸೋಡ್ ಇದೇ ಪ್ರಶ್ನೆಗಳಿಂದ ಆರಂಭವಾಗುತ್ತೆ. ಇದು ಭಕ್ತಿಯಲ್ಲ, ಇದು ಆತ್ಮವಿಮರ್ಶೆ. ಗುರುಪೂರ್ಣಿಮೆ ಪೂರಣದ ಬೆಳಕು ಮಾತ್ರ ಅಲ್ಲ, ಪೂರ್ಣತೆಯ ಧ್ವನಿ. ಇದು ಪುಸ್ತಕ ಓದಿ ಅಥವಾ ಯಾರೋ ದೇವರ ಸಮಾನ ವ್ಯಕ್ತಿಗೆ ನಮನ ಸಲ್ಲಿಸುವ ಆಚರಣೆ ಮಾತ್ರ ಅಲ್ಲ, ಇದು ನಾವು ಹಿಂದೆ ಹೋಗಿ ನಮ್ಮ ಜೀವನದ ಆ ನಿರ್ಣಾಯಕ ಘಟ್ಟಗಳನ್ನು ನೆನೆಯುವ ಸಮಯ. ಯಾವಾಗ ನಮ್ಮನ್ನು ಯಾರೋ ಒಂದು ಹೊಸ ದಿಕ್ಕಿಗೆ ಕರೆದರು, ಯಾವಾಗ ಒಂದು ಪ್ರಶ್ನೆ ನಮ್ಮನ್ನು ನೆನೆಸಿತು, ಯಾವಾಗ ಒಬ್ಬ ವ್ಯಕ್ತಿ ಅಥವಾ ಒಂದು ಶಬ್ದ ನಮ್ಮೊಳಗಿನ ಹೊತ್ತೊಯ್ಯುವ ಬತ್ತಿಯನ್ನು ಹೊತ್ತಿಸ್ತು. ಯಾವುದೋ ಒಂದು ಕ್ಷಣ ಅದು ಗುರುತಿನಂತೆ ನಮ್ಮೊಳಗಿನ ಅಜ್ಞಾನವನ್ನು ಚೂರು ಚೂರಾಗಿ ಮುರಿದು ಹಾಕೋ ತಾಕತ್ತನ್ನು ಹೊಂದಿರುತ್ತೆ.
ಗುರುಪೂರ್ಣಿಮೆ ಎಂಬ ಈ ಪುಣ್ಯ ಸಂದರ್ಭದಲ್ಲಿ ನಾವು ನೆನೆಯೋಣ, ನನಗೆ ಯಾವ ಕ್ಷಣ ಬೆಳಕು ತೋರಿಸ್ತು, ಯಾವ ಸಂದರ್ಭದಲ್ಲಿ ನಾನು ನಾನಾಗಿದ್ದೆ, ಯಾವ ಸಂದರ್ಭ ನನ್ನೊಳಗಿನ ಶಕ್ತಿಯನ್ನು ಉದ್ಘಾಟಿಸಿತು. ಈ ಎಲ್ಲ ಪ್ರಶ್ನೆಗಳ ಮಧ್ಯೆ ಒಂದು ನಿಶ್ಶಬ್ದ ಕರೆ ನಮ್ಮನ್ನು ಕರೆದಿರಬಹುದು. ನಿನ್ನೊಳಗಿನ ಗುರು ಯಾವ ದಿಕ್ಕಿಗೆ ಕರೆದಿದ್ದಾರೆ, ನೀನು ಆ ಕರೆ ಕೇಳ್ತಿದೀಯಾ? ಇಂದಿನ ಸತ್ಸಂಗ ಈ ನಿಶ್ಶಬ್ದದತ್ತ, ಆಂತರಿಕ ಗುರು ದರ್ಶನದತ್ತ ಒಂದು ಯಾನ. ಇದು ಭಕ್ತಿಯ ಮಾತಲ್ಲ, ಇದು ವಿಚಾರದ ಮಾತು, ಇದು ಅನ್ವೇಷಣೆಯ ಪ್ರಾರಂಭ. ಇಂದು ನಾವು ಮಾತನಾಡುವ ಈ ಮಾತುಗಳು ನನ್ನ ಮಾತುಗಳಲ್ಲ, ಅವು ನನ್ನ ಅಂತರಂಗದಲ್ಲಿರುವ ಗುರುವಿನಿಂದ ಹರಿಯುತ್ತಿರೋ ದಿವ್ಯ ಧ್ವನಿಗಳು. ಇದೇ ನನ್ನ ಗುರುಪೂರ್ಣಿಮೆಯ ಅರ್ಪಣೆ. ಗುರುಪೂರ್ಣಿಮೆಯು ಆಷಾಢ ಮಾಸದ ಪೂರ್ಣಿಮೆಯೆಂದು ಆಚರಿಸಲಾಗುತ್ತೆ. ಇದನ್ನು ವ್ಯಾಸ ಪೂರ್ಣಿಮೆ ಅಂತೀವಿ. ವೇದವ್ಯಾಸರು ಈ ದಿನವೇ ಜನಿಸಿದರು ಎಂಬ ನಂಬಿಕೆ ಇದೆ. ವೇದವ್ಯಾಸರು ವೇದಗಳನ್ನು ವಿಭಾಗಿಸಿದ ಮಹಾಮಹೋಪಾಧ್ಯಾಯರು. ಋಗ್, ಯಜು, ಸಾಮ ಮತ್ತು ಅಥರ್ವ ವೇದ. ಭಗವಂತನೇ ಪೋಷಕ, ಆದರೆ ಗುರುವಿನ ಮುಖಾಂತರ ಆ ಪೋಷಣೆ ನಮಗೆ ಲಭ್ಯವಾಗುತ್ತೆ. ಗುರುಪೂರ್ಣಿಮೆ ಪೂರ್ಣತೆಯ ಹಬ್ಬ, ಪ್ರಕಾಶದ ಹಬ್ಬ. ಚಂದ್ರ ಪೂರ್ಣವಾಗಿರುವಂತೆ ಜ್ಞಾನವು ಪೂರ್ಣಗೊಳ್ಳುವ ಹಂಬಲದ ದಿನ. ಶಿಷ್ಯನು ತನ್ನಲ್ಲಿ ಅಜ್ಞಾನವನ್ನು ಅರಿತು ಬೆಳಕು ಬಿಡುವ ಪೂಜೆ ಮಾಡೋದು, ಅದು ಗುರುಪೂರ್ಣಿಮೆ. ಅಚಖ್ಯು ಕಿಮಜಾನಾತ ವ್ಯದಧು ಕಿಮಬೋಧತಾಂ ಗುಹ್ಯಂ ನಾಮ ನಿಗೂಢಂ ತದ್ವಿದ್ವಾಂಸೋ ವ್ಯದರ್ಶನಂ. ಋಗ್ವೇದದ ಈ ಶ್ಲೋಕ ಅಜ್ಞಾನದಲ್ಲಿ ಸಿಕ್ಕಿ ಹಾಕಿದವರಿಗೆ ತಮಸ್ಸನ್ನು ಕೀಳಾಗಿ ಮಾಡುತ್ತಿರುವವರು ಯಾರು? ಗುರುವಿನ ದರ್ಶನವೇ ಶುದ್ಧ ಪ್ರಭೆಯಂತೆ. ಹಾಗಿದ್ರೆ ಗುರು ಎಂದರೆ ಯಾರು? ನಿಜವಾದ ಗುರು ಯಾರು? ಇಂದಿನ ಕಾಲದಲ್ಲಿ ಗುರು ಎಂಬ ಪದವನ್ನು ಯಾರು ಬೇಕಾದರೂ ಬಳಸ್ತಿದ್ದಾರೆ. ಯಾರಾದರೂ ಗೀತೆ ಓದಿದ್ರೆ ಜ್ಞಾನಿ, ಒಬ್ಬರೊಬ್ಬರಿಗೆ ಮಾರ್ಗದರ್ಶನ ಮಾಡಿದರೆ ಲೈಫ್ ಕೋಚ್, ಅತ್ಯಂತ ಸುಲಭವಾಗಿ ಗುರು ಎಂಬ ಹುದ್ದೆಯನ್ನು ತಾವು ಕೊಂಡಿರೋದು ಕಂಡುಬರುತ್ತೆ. ಆದರೆ ಅನುಭವ, ಶ್ರದ್ಧೆ ಮತ್ತು ತತ್ವದ ದರ್ಶನವಿಲ್ಲದೆ ಒಬ್ಬನು ಗುರು ಎಂಬ ಪದವನ್ನು ಉಪಯೋಗಿಸಿದ್ರೆ ಅದು ಅಪಹಾಸ್ಯವಷ್ಟೇ. ಹೀಗಾಗಿ ನಾವು ಕೇಳಬೇಕು, ನಿಜವಾದ ಗುರು ಯಾರು? ನಮ್ಮ ವೇದ ಉಪನಿಷತ್ತುಗಳ ಪ್ರಕಾರ ಗುರು ಅಂದರೆ ಯಾರು? ಭಗವದ್ಗೀತೆಯ ಈ ಶ್ಲೋಕವು ಗುರು ಮತ್ತು ಶಿಷ್ಯ ಸಂಬಂಧವನ್ನು ಅತ್ಯಂತ ಶ್ರೇಷ್ಠವಾಗಿ ವಿವರಿಸುತ್ತೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದ್ಯಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನ. ತತ್ವಜ್ಞಾನವನ್ನು ಪಡೆದುಕೊಳ್ಬೇಕಂದ್ರೆ ವಿನಮ್ರತೆಯಿಂದ ಶರಣಾಗು, ಪ್ರಶ್ನೆಗಳಿಂದ ಪರಿಚಯ ಮಾಡು, ಸೇವೆಯಿಂದ ಹೃದಯವನ್ನೆಲ್ಲ ಅರ್ಪಿಸು. ಆಗ ತತ್ವದರ್ಶನ ಮಾಡಿದ ಜ್ಞಾನಿಗಳು, ನಿಜವಾದ ಗುರುಗಳು, ಆ ಜ್ಞಾನವನ್ನು ನಿನಗೆ ನೀಡ್ತಾರೆ. ಇಲ್ಲಿ 2 ಪ್ರಮುಖ ಗುಣಗಳು ಒಬ್ಬ ನಿಜ ಗುರುವಿನಲ್ಲಿರಬೇಕು. ಒಂದನೇದಾಗಿ ಜ್ಞಾನಿ, ಅಂದರೆ ಉಪನಿಷತ್ತನ್ನು ತಿಳಿದವನು, ನುಡಿಯ ಚಾತುರ್ಯವಲ್ಲ ದರ್ಶನದ ಶಕ್ತಿ. ಎರಡನೇದಾಗಿ ತತ್ವದರ್ಶಿ, ಅಂದರೆ ಆತ್ಮತತ್ವವನ್ನು ನೇರವಾಗಿ ಅನುಭವಿಸಿದವನು. ಈ ಜ್ಞಾನಿಯನ್ನು ಗುರು ಅಂತಾರೆ. ಯಾಕಂದರೆ ಅವನು ತತ್ವದ ಅರಿವಿನಿಂದ ನಿನ್ನ ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರವನ್ನು ಕೊಡಬಲ್ಲವನು. ಗುರು ಎಂಬ ಪದ ಸಂಸ್ಕೃತದಲ್ಲಿ 2 ಅಂಶಗಳಿಂದ ಬಂದಿದೆ. ಗು ಅಂದರೆ ಅಜ್ಞಾನ, ಅಂಧಕಾರ. ರು ಅಂದರೆ ನಿವಾರಕ, ನಾಶಕ. ಅಂದರೆ ಗುರು ಅಂದರೆ ಅಜ್ಞಾನವನ್ನು ದೂರಗೊಳಿಸೋ ಶಕ್ತಿ. ಅವನು ನಮ್ಮ ಒಳಗಿನ ಅಧರ್ಮ, ಸಂಶಯ, ಆತ್ಮವಿಸ್ಮೃತಿ ಎಂಬ ಅಂಧಕಾರವನ್ನು ಅಂತರಾಳದಿಂದ ಹೊರತೆಗೆದು ಆತ್ಮನೈಜ ಸತ್ಯದ ಬೆಳಕಿನಲ್ಲಿ ಶಿಷ್ಯನನ್ನು ನಿಲ್ಲಿಸ್ತಾನೆ. ಇದನ್ನು ಮುಂಡಕೋಪನಿಷತ್ ಹೇಳುತ್ತೆ, ಶ್ರೋತ್ರಿಯ ಬ್ರಹ್ಮನಿಷ್ಠ. ಅಂದರೆ ಅವನು ವೇದಶಾಸ್ತ್ರಗಳನ್ನು ಓದಿರುವವನು,
ಆದರೆ ಓದಿದ್ರಷ್ಟೇ ಸಾಕಾಗಲ್ಲ, ಅವನು ಬ್ರಹ್ಮನಿಷ್ಠ, ಆತ್ಮಾನಂದದಲ್ಲಿ ಸ್ಥಿತನಾದವನಾಗಿರಬೇಕು. ವೈದಿಕ ಪರಂಪರೆಯ ಪ್ರಕಾರ ಶಿಷ್ಯನಿಗೆ 3 ಹಂತಗಳಲ್ಲಿ ಗುರುಗಳ ಅಗತ್ಯವಿದೆ. ಬಾಹ್ಯ ಗುರು, ಶಾಸ್ತ್ರಗಳನ್ನು ಉಪದೇಶಿಸುವವರು, ವೇದ, ಉಪನಿಷತ್, ಗೀತೆ, ಧರ್ಮಶಾಸ್ತ್ರ ಇವುಗಳ ಸಾರವನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ತಿಳಿಸುವವರು. ಎರಡನೇದಾಗಿ ಮಂತ್ರಗುರು, ಜಪ, ತಪ, ಧ್ಯಾನ ಇವುಗಳ ಮಾರ್ಗವನ್ನು ತಿಳಿಸುವವರು. ನಿಷ್ಕಲ್ಮಶ ಜೀವನಕ್ಕೆ ತೊಡಗಿಸೋಕೆ ಜಪ ಮಾರ್ಗವನ್ನು ಸೂಚಿಸೋರು. ಮೂರನೇದಾಗಿ ಅಂತರ್ಗುರು ಅಂದರೆ ಅವ್ಯಕ್ತ ಗುರು. ಇವರು ವ್ಯಕ್ತಿಯಾಗಿ ಕಾಣಿಸೋದಿಲ್ಲ, ಆದರೆ ಆತ್ಮಜ್ಞಾನ ಸ್ವರೂಪವಾಗಿ ನಾವು ಧ್ಯಾನಿಸ್ತಾ ಇದ್ದಾಗ ನಮಗೆ ಒಳಗಿನ ದೀಪ ಹಚ್ಚುವ ಶಕ್ತಿ. ಈ ಅಂತರ್ಗುರು ಅಂದರೆ ನಮ್ಮ ಪ್ರಜ್ಞೆಯಲ್ಲಿ ಉರಿಯುವ ಶುದ್ಧ ಸತ್ಯದ ಜ್ವಾಲೆ. ಅದು ಶಬ್ದವಿಲ್ಲ, ರೂಪವಿಲ್ಲ, ಆದರೆ ಸಾಕ್ಷಾತ್ ಶ್ರೇಷ್ಠ ಮಾರ್ಗದರ್ಶಿ. ನಿಜವಾದ ಗುರುವನ್ನರಿಯೋದು ಹೇಗೆ? ಯಾರ ಬಳಿಗೆ ನೀವು ಹೋದಾಗ ನಿಮ್ಮ ನಾನು ಯಾರು ಎಂಬ ಮೂಲ ಪ್ರಶ್ನೆಗೆ ಅಹಂಕಾರವಿಲ್ಲದೆ, ಅಜ್ಞಾನವಿಲ್ಲದೆ, ಸಂಪೂರ್ಣ ಶುದ್ಧತೆಯಿಂದ ಉತ್ತರ ಕೊಡಬಲ್ಲರೋ ಅವರೇ ನಿಜವಾದ ಗುರು. ಗುರು ಎಂದರೆ ವ್ಯಕ್ತಿ ಅಲ್ಲ, ಗುರು ಅಂದರೆ ಪ್ರಜ್ಞೆ. ಅದು ಕೆಲವೊಮ್ಮೆ ವ್ಯಕ್ತಿಯಾಗಿ ಬರುತ್ತೆ, ಕೆಲವೊಮ್ಮೆ ನಿಮ್ಮ ಅಂತರಾತ್ಮದ ರೂಪದಲ್ಲಿ ವ್ಯಕ್ತಗೊಳ್ಳುತ್ತೆ. ಸಚ್ಚಿದಾನಂದ ರೂಪಾಯ ಗುರುವೇ ಸರ್ವದಾ ಗುರುಹು ಅಂದರೆ ಸತ್ಯ, ಚೈತನ್ಯ, ಆನಂದ ಎಂಬ ರೂಪವಂತ ಗುರುವೇ ನಿಜವಾದ ಗುರು. ನೀವು ಶರಣಾದಾಗ ನಿಜ ಗುರು ನಿಮ್ಮ ಹೃದಯದಲ್ಲಿ ಜಾಗೃತನಾಗ್ತಾನೆ. ಗುರುಪೂರ್ಣಿಮೆಯ ದಿನ ನಾವು ಹೊರಗಿನ ಗುರುಗಳಿಗೆ ವಂದನೆ ಸಲ್ಲಿಸ್ತೀವಿ, ಆದರೆ ಸಹಜವಾಗಿ ನಮ್ಮೊಳಗಿನ ನಿಶ್ಶಬ್ದ ತತ್ವ ಗುರುವಿಗೂ ನಮಸ್ಕಾರ ಮಾಡೋಣ. ನಾವೆಲ್ಲರೂ ಇಂತಹ ನಿಜ ಗುರುವಿನ ಆಶ್ರಯದಲ್ಲಿ ಆತ್ಮಪಥದಲ್ಲಿ ನಡೆಯುವವರೇ ಆಗೋಣ. ಹಾಗಿದ್ರೆ ಶಿಷ್ಯ ಅಂದರೆ ಯಾರು? ನಿಜವಾದ ಶಿಷ್ಯನ ಲಕ್ಷಣ ಏನು? ಒಂದು ಮಾತಿದೆ, ಗುರುವಿನ ಪೂಜೆಯು ತಾತ್ಕಾಲಿಕ, ಶಿಷ್ಯತ್ವ ಶಾಶ್ವತ. ಗುರುಪೂರ್ಣಿಮೆಯಂದು ನಾವು ಗುರುಗಳಿಗೆ ಹಾರ ಹಾಕ್ತೀವಿ, ನಮನ ಮಾಡ್ತೀವಿ. ಆದರೆ ನಿಜವಾಗಿ ಗುರು ಸಂತುಷ್ಟರಾಗೋದು ಯಾವಾಗ? ಶಿಷ್ಯನ ಒಳನೋಟ ಬದಲಾದಾಗ. ಗುರು ನೋಡೋದು ಆ ಹೂವಿನಲ್ಲಿ ಅಲ್ಲ, ಶಿಷ್ಯನ ಭಾವದಲ್ಲಿ, ತಪಸ್ಸಿನಲ್ಲಿ, ಶ್ರದ್ಧೆಯಲ್ಲಿ. ಋಷಿಗಳು ಶಿಷ್ಯನಿಗೆ ಹೇಳ್ತಾರೆ, ಅದೌ ಶ್ರದ್ಧಾ ತಥಾ ಶಾಂತಿ ತಪ ತಪಸ್ಸೇವ ಶಿಷ್ಯತ್ವಂ. ಅಂದರೆ ಆದಿಯಲ್ಲಿ ಶ್ರದ್ಧೆ ಬೇಕು, ಅರ್ಥೈಸದಿದ್ರೂ ನಂಬುವ ಶಕ್ತಿ, ಪ್ರಶ್ನೆ ಮಾಡುವ ಧೈರ್ಯದ ಹಿಂದೆ ನಂಬಿಕೆಯ ಶುದ್ಧತೆ ಇರಬೇಕು. ಎರಡನೇದಾಗಿ ಶಾಂತಿ, ಬಾಹ್ಯವಲ್ಲ, ಆಂತರಿಕ ಶಾಂತಿ. ಒಳಗೆ ಉರಿಯುವ ಕಾಮ, ಕ್ರೋಧ, ಅಹಂಕಾರ ತಣಿದಾಗ ಮಾತ್ರ ಶ್ರವಣ ಸಾಧ್ಯ. ಮೂರನೇದಾಗಿ ತಪ, ಏನು ಬೇಕಾದರೂ ತ್ಯಜಿಸಬಹುದೆಂಬ ಧೈರ್ಯ. ನಿಜವಾದ ಶಿಷ್ಯನು ಅರ್ಥಶಾಸ್ತ್ರವನ್ನಲ್ಲ, ಆತ್ಮಶಾಸ್ತ್ರವನ್ನು ಕಲಿಯೋಕೆ ಬರಬೇಕು. ಅಂತಿಮವಾಗಿ ತಪಸ್ಸೇ ಶಿಷ್ಯತ್ವ. ಸೇವಾ ಮನೋಭಾವ, ಯತ್ನ, ಧೈರ್ಯ ಎಲ್ಲವೂ ತಪಸ್ಸಾಗಿರುತ್ತೆ. ಶಿಷ್ಯನ ಆಂತರಿಕ ಯಜ್ಞ ಪ್ರಾಮಾಣಿಕ ಯಜ್ಞವಾಗಿರುತ್ತೆ. ನಿಜವಾದ ಶಿಷ್ಯ ಯಾವಾಗ ಜ್ಞಾನವನ್ನು ಪಡಿತಾನೆ? ಪಠಣದಿಂದಲ್ಲ, ಪೋಷಣದಿಂದ. ಜ್ಞಾನದಿಂದಲ್ಲ, ಜಯಮನೆಯಿಂದ. ಅಂದರೆ ಪ್ರಶ್ನೆ ಮಾಡುವ ಧೈರ್ಯ ಇದ್ದಾಗ, ಭಯವಿಲ್ಲದೆ ನಾನು ಯಾರು ಎಂದು ಕೇಳಬಲ್ಲಾಗ ಅವರು ಹೊರಗಿನ ಶಬ್ದವಲ್ಲ, ತನ್ನ ಅಜ್ಞಾನವನ್ನೇ ಪ್ರಶ್ನಿಸ್ತಾನೆ. ಎರಡನೇದಾಗಿ ಸಂತೋಷದಿಂದ ಸೇವಿಸುವ ಭಾವ ಇದ್ದಾಗ, ಗುರುವಿನ ಪಾದಧೂಳಿಗೆ ಕೋಪವಿಲ್ಲದೆ ಬಾಗುವ ಶಕ್ತಿ. ಸೇವೆ ಎಂದರೆ ನಿಜ ಗುರುವಿಗೆ ಆಹಾರ ಕೊಡೋದು ಅಲ್ಲ, ನಿನ್ನ ಅಹಂಕಾರವನ್ನೇ ಬಲಿ ನೀಡೋದಾಗಿದೆ. ಮೂರನೇದಾಗಿ ನಿಸ್ವಾರ್ಥವಿಲ್ಲದ ತಪಸ್ಸಿಗೆ ತಯಾರಾಗಿದ್ದಾಗ ಬಯಕೆಯ ಶಕ್ತಿಯನ್ನು ಆತ್ಮ ಸಾಧನೆಗೆ ತಿರುಗಿಸಬೇಕು. ಅದು ಮೌಢ್ಯವಲ್ಲ, ಅದು ಮಾಲಿನ್ಯವಿಲ್ಲದ ಸಜ್ಜನ ಶ್ರದ್ಧೆ.
ಶಿಷ್ಯತ್ವ ಅನ್ನೋದು ದೈವ ಸಂಕಲ್ಪವ? ಶಿಷ್ಯತ್ವ ಯಾರ ಕೈಯಲ್ಲೂ ಬಲವತ್ತಾಗಿ ಉಳಿಯಲ್ಲ, ಅದು ದೈವ ಸಂಕಲ್ಪ. ಯಾರಾದರೂ ಶಿಷ್ಯನಾಗಿ ಹುಟ್ಟಿದ್ರೆ ಅದು ಹಿಂದಿನ ಜನ್ಮದ ನಿಷ್ಠೆಯಾಗಿರುತ್ತೆ, ಈ ಜೀವನದ ಪುಣ್ಯವಾಗಿರುತ್ತೆ. ಆಗಲೇ ಶಿಷ್ಯನ ಮನಸ್ಸು ಅಹಂ ಅಸ್ಮಿ ಕಿಮೇ ತತ್, ನಾನು ಯಾರು ಎಂಬ ಆ ಒಂದು ಪ್ರಶ್ನೆಯ ಪಿಡುಗಿನೊಂದಿಗೆ ಉರಿಯುತ್ತೆ. ಶಿಷ್ಯ ತನ್ನ ದೇಹ, ಜೀವ, ಮನಸ್ಸು ಎಲ್ಲವನ್ನ ಯಜ್ಞವಾಗಿ ಅರ್ಪಿಸ್ತಾನೆ. ತಾನು ಯಾವುದೋ ತತ್ವದ ಬಲಿಯಾಗಬೇಕೆಂದು ಸ್ವಯಂ ನಿರ್ಧರಿಸ್ತಾನೆ. ಇದು ಹೊರಗಿನ ತ್ಯಾಗ ಅಲ್ಲ, ಅಂತರ್ಮೋಚನೆಯ ತ್ಯಾಗ. ಶಿಷ್ಯನಿಗೆ ಬೇಕಾದ ಒಟ್ಟು 3 ಗುಣಗಳು ಯಾವುದು ಅಂದರೆ, ಮೊದಲನೇದಾಗಿ ತಪಸ್ಸು. ತಪಸ್ಸು ಅಂದರೆ ತ್ಯಾಗ. ಎರಡನೇದಾಗಿ ಶ್ರದ್ಧೆ, ತತ್ವದ ಮೇಲೆ ನಂಬಿಕೆ. ಮೂರನೇದಾಗಿ ಸಮರ್ಪಣೆ, ಪೂರ್ಣವಾಗಿ ಗುರುತತ್ವಕ್ಕೆ ಶರಣಾಗೋದು. ಈ 3 ಲಕ್ಷಣಗಳ ಮಣ್ಣಿನಲ್ಲಿ ನಿಜವಾದ ಶಿಷ್ಯತ್ವ ಹೂವು ಹಾಸುತ್ತೆ. ಎಷ್ಟು ಸಲ ವೇದವನ್ನು ಓದಿದ್ರೂ ಇವು ಇಲ್ಲದೆ ಶಿಷ್ಯನಾಗಲಾರ. ನಾವು ಯಾವ ನಾಟಕವನ್ನು ಆಡ್ತೀವೋ ಅದರ ಪಾತ್ರಗಳನ್ನು ಬದಲಾಯಿಸಬಹುದು, ಆದರೆ ನಾವು ಅಂತರಂಗದಲ್ಲಿ ಶಿಷ್ಯರಾಗದಿದ್ದರೆ ಆತ್ಮಜ್ಞಾನವನ್ನು ಹೊಂದೋಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಶ್ರದ್ಧೆ, ತಪಸ್ಸು, ಶಾಂತಿ ಮತ್ತು ಶರಣಾಗತಿ ಇವುಗಳೇ ನಿಜವಾದ ಶಿಷ್ಯನ ಲಕ್ಷಣ. ಹೆಸರು ಏನೇ ಇದ್ರೂ ಪರವಾಗಿಲ್ಲ, ಆತ್ಮಜ್ಞಾನಕ್ಕಾಗಿ ಅರಿಯುವ ಹೃದಯವಿದ್ದರೆ ನೀವೇ ಶಿಷ್ಯರಾಗಿರ್ತೀರ. ನಿಜವಾದ ಶಿಷ್ಯ ಮಾತ್ರ ಆತ್ಮಜ್ಞಾನಿಯಾಗೋಕ್ಕೆ ಸಾಧ್ಯ, ನಿಜವಾದ ಗುರುವನ್ನು ಹೊಂದೋಕ್ಕೆ ಸಾಧ್ಯ. ವೇದ ಮತ್ತು ಉಪನಿಷತ್ತುಗಳು ಇವುಗಳು ಕೇವಲ ಶಾಸ್ತ್ರಗಳಲ್ಲ, ಜೀವನದ ಅನುಭವದ ಮೂಲಕ ಜ್ಞಾನದಲ್ಲಿ ಬೆಳೆಯುವ ಶ್ರೇಷ್ಠ ಮಾರ್ಗದರ್ಶನಗಳಾಗಿವೆ. ಆ ಮಾರ್ಗದಲ್ಲಿ ಒಂದು ಅಸಾಧ್ಯ ಮೌಲ್ಯವಿದೆ, ಗುರು ಮತ್ತು ಶಿಷ್ಯನ ನಡುವಿನ ಸಂಬಂಧ. ಇದು ದೇಹ ಮನೆಯ ಸಂಬಂಧವಲ್ಲ, ಇದು ಜ್ಞಾನಪಥದಲ್ಲಿ ಶುದ್ಧತೆಯಿಂದ ನಡೆದು ಜ್ಞಾನ ಪ್ರತಿಷ್ಠಿತನಾದ ಗುರು ತನ್ನ ಅದೇ ಜ್ಞಾನಕ್ಕಾಗಿ ತನ್ನ ಜೀವಿತವನ್ನೇ ಅರ್ಪಿಸಿದ ಶಿಷ್ಯನ ನಡುವೆ ನಡೆಯುವ ಅಪೌರುಷೇಯ ಸಂವಾದ. ಇದು ಕೇವಲ ಉಪದೇಶವಲ್ಲ, ಅಂತರಂಗದಿಂದ ಅಂತಃಕರಣದ ಪಥದವರೆಗೆ ಹರಡುವ ಪ್ರಜ್ಞಾಪಥ. ಈ ಸಂವಾದವೇ ಶ್ರೇಷ್ಠ ಗುರು ಶಿಷ್ಯ ಸಂಬಂಧಕ್ಕೆ ಮಾದರಿ. ಶ್ವೇತಕೇತು ಮತ್ತು ಔದ್ದಾಲಕ ಅರುಣಿಯ ಉಪಾಖ್ಯಾನವನ್ನು ನೋಡೋಣ. ಋಷಿ ಔದ್ದಾಲಕ ಅರುಣಿ ಆತ್ಮಜ್ಞಾನದಲ್ಲಿ ಸ್ಥಿತನಾದವನು. ಅವನ ಮಗ ಶ್ವೇತಕೇತು ಕುಶಾಗ್ರ ಬುದ್ಧಿ, ವೇದ ಅಧ್ಯಯನದ ಅಭಿಮಾನಿಯಾಗಿದ್ದವನು. ಅವನು ತನ್ನ 12ನೇ ವಯಸ್ಸಿನಲ್ಲಿ ಗುರುಕುಲಕ್ಕೆ ಹೋಗ್ತಾನೆ. ಅಲ್ಲಿ 24ನೇ ವಯಸ್ಸಿಗೆ ಎಲ್ಲ ವೇದಗಳನ್ನು ಓದಿ ಮನೆಯತ್ತ ಹಿಂತಿರುಗ್ತಾನೆ. ತಾನು ಎಲ್ಲವನ್ನ ತಿಳಿದವನಂತೆ ಕಾಣಿಸ್ಕೊಳ್ತಾನೆ. ಆಗ ತಂದೆ ಅವನನ್ನು ನೋಡಿ ಕಣ್ಣು ಮುಚ್ಕೊಳ್ತಾರೆ. ಏನು ಶ್ವೇತಕೇಶು, ನೀನು ವೇದಗಳನ್ನು ಓದಿದೀಯಾ, ಆದರೆ ನನ್ನ ಮಗನ ವ್ಯಕ್ತಿತ್ವದಲ್ಲಿ ತತ್ವದ ಮೃದುತನವೇಕೆ ಕಾಣ್ತಾ ಇಲ್ಲ? ತಿಳಿದಿರುವವನು ಮೌನಿಯಾಗಿರ್ತಾನೆ, ಅರಿತವನಿಗೆ ಅಹಂಕಾರವಿರಲ್ಲ. ಅವನಲ್ಲಿರೋ ಜ್ಞಾನವು ಶಾಂತಿಯ ಪ್ರಭೆಯನ್ನು ಹಬ್ಬುತ್ತೆ. ಆದರೆ ಶ್ವೇತಕೇತು ಜ್ಞಾನದಿಂದ ಬರುವ ಶ್ರದ್ಧೆಯ ಬದಲು ಪುಸ್ತಕ ಪಾಠದಿಂದ ಹುಟ್ಟಿದ ಅಹಂಕಾರವನ್ನು ಹೊತ್ತಿರ್ತಾನೆ. ಔದ್ದಾಲಕರು ಪ್ರಶ್ನಿಸ್ತಾರೆ, ಮಗನೇ, ನೀನು ಎಲ್ಲವನ್ನ ಓದಿದೀಯಾ ಅಂತ ಅನಿಸುತ್ತೆ, ಆದರೆ ನೀನು ಅದನ್ನು ಓದಬೇಕು ಅಂತಷ್ಟೇ ಓದಿದೀಯಾ? ಅದರ ಮೂಲ ತತ್ವವನ್ನು ಅರ್ತಿದೀಯಾ? ಇತರ ಎಲ್ಲವನ್ನ ಅರಿಯುವಂಥ ಜ್ಞಾನ ಹೊಂದಿದೆ, ಅದನ್ನು ಕಲ್ತಿದೀಯಾ? ಇದನ್ನು ಕೇಳಿದ ಶ್ವೇತಕೇತು ಆಶ್ಚರ್ಯಪಡ್ತಾನೆ. ಲಜ್ಜೆಯಿಂದ ವಿನಮ್ರತೆಯಿಂದ ಕೇಳ್ತಾನೆ, ಓ ಗುರುದೇವ, ನನ್ನ ಗುರುಗಳು ಆ ರೀತಿ ಬೋಧಿಸಿಲ್ಲ. ದಯವಿಟ್ಟು ನನಗೆ ನೀವೇ ಅದನ್ನು ಬೋಧಿಸಿ. ಇಲ್ಲಿ ಆರಂಭವಾಗುತ್ತೆ ಅಹಂಕಾರದಿಂದ ಶಿಷ್ಯತ್ವದ ಪಥಕ್ಕೆ ಆಗುವ ರೂಪಾಂತರ. ತನ್ನ ತಂದೆ ಅನುಭವದ ಗುರು ತಾನೊಬ್ಬ ತತ್ವಜ್ಞಾನಕ್ಕಾಗಿ ಬೆನ್ನು ತಟ್ಟಿದ ಶಿಷ್ಯನಾಗ್ತಾನೆ. ತತ್ವಜ್ಞಾನಕ್ಕೆ ಪ್ರವೇಶ ಅಂದರೆ ತತ್ವದ ದರ್ಶನ.
ಔದ್ದಾಲಕರು ಹೇಳ್ತಾರೆ, ಸರ್ವಂ ಖಲು ಇದಂ ಬ್ರಹ್ಮ, ಈ ಸರ್ವವು ಬ್ರಹ್ಮವೇ ಆಗಿದೆ. ಸತೇವ ಸೌಮ್ಯ ಇದಮಗ್ರ ಅಸೀತ್, ಈ ಸೃಷ್ಟಿಗೆ ಮುನ್ನ ಇದ್ದದ್ದೇನೆಂದರೆ ಸತ್ ಅಂದರೆ ಶುದ್ಧ ತತ್ವ. ಇಷ್ಟು ಶುದ್ಧ ಸತ್ ತತ್ವವು ನಾನಾ ರೂಪವಾಗಿ ಪರಿವರ್ತನೆಯಾಯಿತು. ಅದರಿಂದಲೇ ಆಕಾಶ, ವಾಯು, ಜಲ, ಅಗ್ನಿ, ಭೂಮಿ ಎಲ್ಲವೂ ಉತ್ಪತ್ತಿಯಾದವು. ಔದ್ದಾಲಕರು ಕೊಡುವ ತತ್ವವೇನು? ಎಲ್ಲವೂ ಆ ಒಂದೇ ತತ್ವದಿಂದ ಬಂದು ಅದಕ್ಕೆ ಮರಳುತ್ತೆ. ಇದು ಮಾತ್ರ ಅಲ್ಲ, ಅವರ ಶಿಕ್ಷಾ ವಿಧಾನವು ಇಡೀ ಧ್ಯಾನ ಪಥವನ್ನು ತೋರಿಸುತ್ತೆ. ಅದ್ವಿತೀಯ ಬ್ರಹ್ಮತತ್ವದ ಅಂತರ್ಪ್ರವೇಶವನ್ನು ತೋರಿಸುತ್ತೆ. ಔದ್ದಾಲಕರು ಶ್ವೇತಕೇತುಗೆ ಹಲವು ಬೋಧನಾತ್ಮಕ ಉದಾಹರಣೆಗಳನ್ನು ನೀಡ್ತಾರೆ. ಪ್ರತ್ಯೇಕ ಜ್ಞಾನವಿಲ್ಲದವರಿಗೆ ಸಹಜವಾಗಿ ತತ್ವವನ್ನು ಗ್ರಹಿಸೋಕೆ ಮೊದಲನೇದಾಗಿ ಮಾತ್ರದ ಬೀಜದಲ್ಲಿ ಮರದ ಲಕ್ಷಣ ಕಾಣುತ್ತಾ? ಈ ಫಲದೊಳಗಿನ ಬೀಜವನ್ನು ಮುರಿದು ನೋಡು, ಏನಿದೆ? ಏನೂ ಇಲ್ಲ ಅಂತಾನೆ. ಆಗ ಇಷ್ಟು ದೊಡ್ಡ ಮರ ಅದರಿಂದ ಹೇಗೆ ಹುಟ್ಟುತ್ತೆ? ಇಲ್ಲದಂತೆ ಕಾಣುವ ಆ ಶಕ್ತಿ, ಅದು ಅಣುತತ್ವ, ಅದು ಬ್ರಹ್ಮನ ಚೈತನ್ಯ. ಎರಡನೇದಾಗಿ ಉಪ್ಪಿನ ನೀರಿನಲ್ಲಿ ಉಪ್ಪಿನ ಸತ್ವ. ನೀರಿಗೆ ಉಪ್ಪು ಹಾಕಿ ನೀರನ್ನು ಕುಡಿಯುವಂತೆ ಹೇಳ್ತಾನೆ. ಉಪ್ಪು ಎಲ್ಲಿದೆ? ಆಗ ಹೇಳ್ತಾನೆ, ನಾನು ನೋಡೋಕ್ಕಾಗಲ್ಲ. ಆದರೆ ನೀರಿನ ರುಚಿಯಲ್ಲಿ ಉಪ್ಪಿದೆ. ಇದೊಂದು ಸುಂದರ ಉಪಮೆ. ಬ್ರಹ್ಮನ ಸತ್ವ ಕಾಣೋದಿಲ್ಲ, ಆದರೆ ಎಲ್ಲರಲ್ಲಿಯೂ ಭಾಸವಾಗುತ್ತೆ. ತಾತ್ವಿಕ ಘೋಷಣೆ ತತ್ವಮಸಿ ಶ್ವೇತಕೇನೋ. ಇದಾದ ಬಳಿಕ ಔದ್ದಾಲಕರು ಹೇಳ್ತಾರೆ, ಸಯ ಏಷೋಣಿಮೈತದಾತ್ಮ್ಯಮಿ ದಮಸ್ಮ್ಯಹಂ ಮತಃ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇನೋ. ಈ ಶುದ್ಧ ಚೈತನ್ಯ ತತ್ವ, ಅದು ಸತ್ಯ, ಅದೇ ಆತ್ಮ. ಆ ತತ್ವವೇ ನೀನು ಶ್ವೇತಕೇತು. ಇದು ಎಂದೆಂದಿಗೂ ಗುರು ಶಿಷ್ಯ ಸಂಬಂಧದ ಪರಮ ಘೋಷಣೆ. ಆತ್ಮ ಬ್ರಹ್ಮ ಜೀವನದ ಏಕತ್ವದ ಘನವಾದ ನುಡಿಮುತ್ತು. ಶ್ವೇತಕೇತು ಶುದ್ಧ ಹೃದಯದಿಂದ ಶ್ರವಣ ಮಾಡ್ತಾನೆ, ಅಹಂಕಾರ ಕರಗತ್ತೆ. ಈ ಉಪನಿಷತ್ತಿನಲ್ಲಿ ತತ್ವಮಸಿ ಘೋಷಣೆಯನ್ನು ನಾನಾ ಪ್ರಕಾರ 9 ಬಾರಿ ಪುನರಾವರ್ತಿಸ್ತಾರೆ. ಪ್ರತಿಯೊಂದು ಬಾರಿಗೆ ಒಂದೊಂದು ದೃಷ್ಟಾಂತದಿಂದ ಮನಸ್ಸಿನ ಶುದ್ಧತೆ, ನಮನ, ಶ್ರದ್ಧೆ ಹೆಚ್ಚಿಸುತ್ತಾ ಹೋಗುತ್ತೆ. ಇದು ಶ್ವೇತಕೇತುನ ಮನಸ್ಸಿನಲ್ಲಿ ವೇದಗಳನ್ನು ಓದಿದ ನಾನು ಇಷ್ಟು ತತ್ವವನ್ನು ತಿಳಿದಿಲ್ವೇ ಎಂಬ ವಿನಮ್ರತೆಯ ಕಿರಣವನ್ನು ಉರಿಸುತ್ತೆ. ಅವನೊಳಗಿನ ಅಹಂಕಾರ ಕರಗುತ್ತೆ, ಚೈತನ್ಯದ ಅರಿವು ಮೂಡುತ್ತೆ. ಶ್ರದ್ಧೆಯ ಮೂಲಕ ಆತ್ಮಜ್ಞಾನ ಬುದ್ಧಿಯಾಗತ್ತೆ. ಇದು ಕೇವಲ ಕಥೆಯಲ್ಲ, ಇದು ನಮ್ಮ ಕಥೆ. ನಾವು ಎಷ್ಟೆಷ್ಟು ವೇದ ಶಾಸ್ತ್ರಗಳನ್ನು ಓದಿದ್ರೂ ಗುರು ಇಲ್ಲದೆ ಆತ್ಮತತ್ವ ಬುದ್ಧಿಯಾಗಲ್ಲ. ನಾವು ಎಷ್ಟು ಯೂಟ್ಯೂಬ್ ಉಪನ್ಯಾಸ ನೋಡಿದ್ರೂ ಶ್ರದ್ಧೆಯಿಂದ, ಶುದ್ಧ ಮನಸ್ಸಿನಿಂದ, ಶಿಷ್ಯತ್ವದಿಂದ ಕೇಳದೆ ಹೋದರೆ ಅದು ಉಪಕಾರಿಯಾಗಲ್ಲ. ಎಷ್ಟೇ ವೇದ ಉಪನಿಷತ್ತುಗಳನ್ನು ಓದಿದ್ರೂ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಿಲ್ಲ ಅಂದರೆ ಅದು ಕೂಡ ಉಪಯೋಗವಾಗಲ್ಲ. ಔದ್ದಾಲಕರು ಹೇಳಿದ ತತ್ವಮಸಿ ಅದು ಕೇವಲ ಶ್ವೇತಕೇತುವಿಗೆ ಹೇಳಿದ ಮಾತಲ್ಲ, ಅದು ನಮ್ಮ ಪ್ರತಿಯೊಬ್ಬರ ಹೃದಯದ ತಳಮಳಕ್ಕೆ ತಿಳಿಸುವ ಮಾತಾಗಿದೆ. ನೀವು ಆತ್ಮಜ್ಞಾನಕ್ಕಾಗಿಯೇ ಹುಟ್ಟಿದ್ದೀರಿ. ನಿಮ್ಮೊಳಗೆ ಇರುವ ಬುದ್ಧಿಯು ವೇದಗಳನ್ನು ಓದಿಬಿಟ್ಟರೂ ಆ ತತ್ವದ ದರ್ಶನಕ್ಕಾಗಿಯೇ ಶ್ರದ್ಧೆಯಿಂದ ಶಿಷ್ಯತ್ವವನ್ನು ಬೆಳೆಸಬೇಕು. ತತ್ವಮಸಿ ಎಂದರೆ ನೀನು ಸತ್ಯಸ್ವರೂಪಿ. ಅದರ ಅರಿವಿಗೆ ಬರಬೇಕಾದ್ರೆ ನೀನು ಮೊದಲಿಗೆ ಶ್ವೇತಕೇತು ಆಗಬೇಕು. ಔದ್ದಾಲಕನ ಶರಣಾಗು. ಅಂದರೆ ನೀನು ಮೊದಲು ಸರಿಯಾಗಿ ಶಿಷ್ಯನಾಗಬೇಕು, ಗುರುವಿಗೆ ಶರಣಾಗಬೇಕು. ಗುರುಭಕ್ತಿ ಇಲ್ಲದೆ ಜ್ಞಾನ ಹರಿಸಲ್ಲ. ವೇದಾಂತವು ಶ್ರದ್ಧೆ ಮತ್ತು ಪ್ರಜ್ಞೆಯ ಶಾಸ್ತ್ರವಷ್ಟೇ ಅಲ್ಲ, ಅದು ಭಕ್ತಿಯ ಬೆನ್ನುಮೂಳೆಯೂ ಹೌದು. ಭಕ್ತಿ ರೇವೈ ಗರೋತ್ಯ ಮೂಲಂ ಎಂಬ ಈ ಮಹಾವಾಕ್ಯ ಉಪನಿಷತ್ತುಗಳಲ್ಲಿಯೂ ಪ್ರತಿಧ್ವನಿಸುತ್ತೆ. ಭಕ್ತಿಯೇ ಜ್ಞಾನ ಸಾಧನೆಯ ಮೂಲ ಮೂಟೆ
ಎಂಬ ಅರ್ಥ ಇದೆ. ಜ್ಞಾನವು ಶ್ರವಣದಿಂದ ಆರಂಭವಾಗುತ್ತೆ. ಆದರೆ ಶ್ರವಣ ಶುದ್ಧವಾಗಬೇಕಾದ್ರೆ ಅದಕ್ಕೆ ಬೇಕಾಗೋದು ಭಕ್ತಿ, ಶ್ರದ್ಧೆ, ಶರಣಾಗತಿ. ಗುರುವನ್ನು ಗುರುತಿಸಿದ್ರೂ ಶ್ರದ್ಧೆಯಿಂದ ಸ್ವೀಕರಿಸದಿದ್ದರೆ ಫಲ ಇಲ್ಲ. ತುಂಬ ಜನರು ಇಂಥದ್ದನ್ನು ಕೇಳ್ತಾರೆ, ನಾನು ಗುರುವನ್ನು ಅರ್ಥ ಮಾಡ್ಕೊಂಡಿದ್ದೀನಿ, ಅವರ ಬೋಧನೆ ಒಳ್ಳೆಯದು, ಆದರೆ ನಾನು ಯಾರ ಮೇಲೂ ಭಕ್ತಿಯಿಂದ ಶರಣಾಗೋಲ್ಲ. ಇದಕ್ಕೆಲ್ಲ ವೇದಾಂತ ಉತ್ತರಿಸುತ್ತೆ, ಅದೊಂದು ಬುದ್ಧಿಮಾನದ ಬಲವತ್ತಾದ ಅಂಕಿತ, ಆದರೆ ಅದು ಹೃದಯ ಶೂನ್ಯ. ಅಂದರೆ ನೀನು ಶಬ್ದವನ್ನು ಗ್ರಹಿಸಿದ್ದೀಯಾ, ಆದರೆ ತತ್ವದ ಜಲವನ್ನು ಉಳಿಸಿಲ್ಲ. ಭಕ್ತಿ ಇಲ್ಲದೆ ಜ್ಞಾನ ಬೆಳೆದರೆ ಅದು ಅಹಂಕಾರದ ಗಿಡ. ಭಕ್ತಿ ಜೊತೆ ಜ್ಞಾನ ಬೆಳೆದರೆ ಅದು ಮುಕ್ತಿಯ ಋತು. ಮೂರನೇದಾಗಿ, ಶಿಷ್ಯನು ಗುರುವಿನ ದೇಹವಲ್ಲ, ಗುರುವಿನ ಚಿತ್ತಶುದ್ಧಿಯನ್ನೇ ಪೂಜಿಸ್ತಾನೆ. ನಿಜವಾದ ಶಿಷ್ಯ ಗುರುವಿನ ದೇಹವನ್ನು ಪೂಜಿಸಲ್ಲ, ಅವನ ಆಂತರಿಕ ಶುದ್ಧತೆಯನ್ನು ಆರಾಧಿಸ್ತಾನೆ. ಅವನಲ್ಲಿ ತಾನು ಕಾಣುವ ಚಿತ್ತಶುದ್ಧಿ, ಬ್ರಹ್ಮನಿಷ್ಠ ತತ್ವದರ್ಶನ, ಅದೇ ಭಕ್ತಿಗೆ ಪಾತ್ರ ಅಲ್ವಾ? ಶಿಷ್ಯನು ಪೂಜಿಸೋದು ವ್ಯಕ್ತಿಯನ್ನ ಅಲ್ಲ, ಅವನ ಮೂಲಕ ಪ್ರಕಾಶಮಾನವಾಗುವ ಆತ್ಮತತ್ವದ ಪ್ರಜ್ಞೆಯನ್ನು. ಉದಾಹರಣೆಗೆ ರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದರಿದ್ದಾರೆ. ರಾಮಕೃಷ್ಣ ಪರಮಹಂಸರು ಒಂದು ಬಾರಿ ಸ್ವಾಮಿ ವಿವೇಕಾನಂದರನ್ನು ನೋಡಿ ಹೇಳುತ್ತಾರೆ, ನರೇಂದ್ರ, ನನ್ನಲ್ಲಿ ದೇವರನ್ನು ನೋಡಿದವನು, ಅವನ ದೃಷ್ಟಿಯೇ ಅವನ ಭಕ್ತಿಯ ಪ್ರಮಾಣ. ಅವನು ನನ್ನನ್ನೊಬ್ಬ ವ್ಯಕ್ತಿಯಂತೆ ನೋಡಿ ಅಲ್ಲ, ನಾನು ನಿಂತ ಜ್ಞಾನ ಸ್ವರೂಪವೆಂದು ಅರಿತನು. ಅವನ ಭಕ್ತಿಯ ಪಟಪಟೆಗಳಿಂದಲೇ ಜ್ಞಾನ ಹರಿಯಿತು. ಅವನ ಶ್ರದ್ಧೆಯೇ ಅವನ ವಾಗ್ಮಿತೆಯ ಮೂಲ. ಅವನ ಶರಣಾಗತಿಯಾದ್ದರಿಂದಲೇ ಅವನು ವಿವೇಕಾನಂದ ಎನಿಸಿಕೊಂಡ. ಜ್ಞಾನವು ತರ್ಕದಿಂದ ಬರಬಹುದು, ಆದರೆ ಶುದ್ಧ ಜ್ಞಾನವು ಭಕ್ತಿಯಿಂದಲೇ ಕರಗತ್ತೆ. ಗುರುವಿಗೆ ಭಕ್ತಿ ಇಲ್ಲದೆ ಉಪನಿಷತ್ತು ಓದಿದ್ರೆ ಅದು ಕಿವಿಗೆ ಹರಿದ ಶಬ್ದ. ಆದರೆ ಭಕ್ತಿಯಿಂದ ತಲೆಬಾಗಿದಾಗ ಅದೇ ಶಬ್ದ ಪ್ರಜ್ಞೆಯಾಗಿ ಮರೆಯಾಗತ್ತೆ. ಭಕ್ತಿ ಇಲ್ಲದ ಜ್ಞಾನ ಅರೆದು ಹಾಕಿದ ತುದಿಕಟ್ಟೆಯಂತೆ. ಭಕ್ತಿಯಿಂದ ಕೂಡಿದ ಜ್ಞಾನ ಬುದ್ಧಿಗೆ ಬಣ್ಣ ಕೊಡುವ ಆತ್ಮಸತ್ಯ. ಇಂದಿನ ದಿನಗಳಲ್ಲಿ ಗುರು ಎಂಬ ಪದವೇ ಒಂದು ವ್ಯವಹಾರವಾಗಿ, ಬ್ರ್ಯಾಂಡ್ ಆಗಿ ಅಥವಾ ಸಾಮಾಜಿಕ ಸ್ಥಾನಮಾನವಾಗಿ ಉಪಯೋಗವಾಗ್ತಿದೆ. ಕೆಲವರು ಗುರು ಎನ್ನಿಸ್ಕೊಳ್ತಾರೆ ಹಣಕ್ಕಾಗಿ, ಹೆಸರಿಗಾಗಿ, ಅನುಯಾಯಿಗಳ ಸಂಖ್ಯೆಗಾಗಿ. ಅವರ ಬೋಧನೆಗೆ ಗಂಭೀರ ತಾತ್ವಿಕ ಮೂಲ ಇಲ್ಲ. ಅವರ ಜೀವನದಲ್ಲಿ ಶಾಂತತ್ವ ಇಲ್ಲ, ಸೇವಾಭಾವ ಇಲ್ಲ. ಆದರೂ ಅವರು ಜ್ಞಾನವನ್ನು ಮಾರಾಟ ಮಾಡ್ತಾರೆ, ಅದನ್ನು ಪ್ಯಾಕ್ ಮಾಡಿ ಹಂಚ್ತಾರೆ. ಉಪನಿಷತ್ತಿನಲ್ಲಿ ಎಚ್ಚರಿಕೆ ಇದೆ, ನ ಶಬ್ದವಿತ್ ನ ಪಠಿತೋ ನ ಮೇಧಾವಿ ಬ್ರಹ್ಮವಿತ್ತಮಃ. ಇದರ ಅರ್ಥ ಏನು? ಶಬ್ದವಿತ್ ಶಬ್ದಜ್ಞಾನ ಇರೋವನು, ಪಠಿತ ವೇದಗಳನ್ನು ಓದಿದವನು, ಮೇಧಾವಿ ಔಪಚಾರಿಕವಾಗಿ ಬುದ್ಧಿಶಾಲಿ. ಇವೆಲ್ಲವೂ ಇದ್ದರೂ ಅವನು ಬ್ರಹ್ಮವಿತ್ತಮ ಅಲ್ಲ, ಅಂದರೆ ಬ್ರಹ್ಮಜ್ಞಾನಿಯೇ ಅಲ್ಲ. ಬಾಹ್ಯ ಶಾಸ್ತ್ರಜ್ಞಾನ ಇರಲಿ, ಆದರೆ ನಿನ್ನೊಳಗಿನ ತತ್ವದ ಶುದ್ಧತೆ ಇಲ್ಲದಿದ್ದರೆ ನೀನು ಗುರು ಅಲ್ಲ. ಅದಕ್ಕೆ ಶಿಷ್ಯನು ಎಚ್ಚರಿಕೆಯಿಂದ ಗುರುವನ್ನು ಗುರುತಿಸಬೇಕು. ಈಗೊಂದು ಮಹತ್ವದ ಪ್ರಶ್ನೆ, ಅವನಿಗೆ ಗುರುವನ್ನು ಗುರುತು ಹಿಡಿಯೋಕ್ಕೆ ಯಾವ ಮಾಪಕ ಬೇಕು? ಮೊದಲನೇದಾಗಿ ಶಾಂತತ್ವ. ಗುರುನ ಶಬ್ದಕ್ಕಿಂತ ಮೌನವೇ ಹೆಚ್ಚು ಬೋಧಿಸುತ್ತೆ. ಅಹಂಕಾರ ವಿರಹ. ಅವನ ಮಾತಿನಲ್ಲಿ ನಾನು ಎಂಬ ಕಣಗಳೇ ಇರಬಾರದು. ಅಲ್ಲಿ ಅಹಂ ಇರುವ ತನಕ ಬ್ರಹ್ಮ ಬರೋದಿಲ್ಲ. ದೈನಂದಿನ ಚಿಂತನೆಗೆ ಆಳವಾದ ಜವಾಬ್ದಾರಿ. ಅವನ ನುಡಿ, ನಡತೆ, ನಿತ್ಯ ಜೀವನ ಎಲ್ಲವೂ ಶಿಷ್ಯನಿಗೆ ಪ್ರೇರಣೆಯಾಗಬೇಕು. ಅವನ ಬದುಕೆ ಬೋಧನೆಯಾಗಿರಬೇಕು. ಶಿಷ್ಯನು ತನ್ನ ಶ್ರದ್ಧೆಯನ್ನು ಸುರಕ್ಷಿತವಾಗಿ ಇರಿಸಬೇಕು. ಒಮ್ಮೆ ತಪ್ಪು ಸ್ಥಳದಲ್ಲಿ ಶ್ರದ್ಧೆ ಹರಿತವಾದರೆ ಅದು ಆತ್ಮಜ್ಞಾನಕ್ಕೆ ಕತ್ತಲೆಯೇ ತರಬಲ್ಲದು. ಅದಕ್ಕಾಗಿ ಉಪನಿಷತ್ತುಗಳು ನಮಗೆ ಹೇಳುತ್ತೆ, ಗುರು ಎಂಬ ಶಬ್ದವನ್ನು ನಂಬೋದಕ್ಕಿಂತ ಮೊದಲು ಆ ಶಬ್ದದ ಹಿಂದೆ ನಿಂತಿರುವ
ಸತ್ವವನ್ನು ಅನುಭವಿಸಿ ಆತನ ಶುದ್ಧತೆಯನ್ನು ಪಸಂದಿಸು. ಇದು ಯಾವುದೇ ವ್ಯಕ್ತಿಗತ ವಿರೋಧವಲ್ಲ, ಇದು ಶ್ರದ್ಧೆಯ ಸುರಕ್ಷತೆಗೆ ವೇದಾಂತ ನೀಡುವ ಪಾಠ. ಇದೇ ನಿಜವಾದ ವಿನಯಪೂರ್ವಕ ಮುನ್ನೆಚ್ಚರಿಕೆ, ಶ್ರದ್ಧೆಗೆ ದಿಕ್ಕು ತೋರಿಸುವ ದೀಪ. ತೈತ್ತರಿಯ ಉಪನಿಷತ್ತು ಹೇಳುತ್ತೆ, ಯೋ ವೇದ ನಿಹಿತಂ ಗುಹಾಯಂ ಪರಮೇ ವ್ಯೋಮನ್ ಅಧಿ ಗುಹಾಸ್ಥಿತ ಗುರು. ಅಂದರೆ ಆ ಪರಮಾತ್ಮನ ಜ್ಞಾನವು ಹೃದಯ ಗುಹೆಯಲ್ಲಿ ನೆಲೆಸಿದೆ, ಪರಮಾಕಾಶದಲ್ಲಿ. ಈ ಗುಹಾ ಎಂಬ ಪದವೇ ಅರ್ಥಗರ್ಭಿತ. ಇದು ಕೇವಲ ಭೌತಿಕ ಹೃದಯವಲ್ಲ, ಇದು ನಿಶ್ಶಬ್ದ, ಆಂತರ್ಯ, ಧ್ಯಾನಪೂರ್ಣ, ಕಲಂಕರಹಿತ ಅಂತರಂಗ. ಅಲ್ಲಿ ಮಾತಿಲ್ಲ, ಆದರೆ ಅರ್ಥವಿದೆ. ಅಲ್ಲಿ ಶಬ್ದವಿಲ್ಲ, ಆದರೆ ಬೋಧನೆ ಇದೆ. ಅಲ್ಲಿ ಗುರು ಇದ್ದಾನೆ. ನಾನು ಯಾರನ್ನು ಗುರು ಎಂದು ನಾಮಧೇಯವಾಗಿ ಆರಿಸಿಲ್ಲ, ಆದರೆ ನಾನು ದಿನವೊಂದರಲ್ಲಿ ಮೌನದಲ್ಲಿ ಕುಳಿತೆ ನನ್ನ ಅಂತರಂಗದಲ್ಲಿ ಏನೋ ಬದಲಾವಣೆ ಆಗತೊಡಗಿತು. ಅಲ್ಲೊಂದು ಶಬ್ದವಿಲ್ಲದ ಉಪದೇಶ ಕೇಳಿಸ್ತು. ಯಾರ ಮಾತೂ ಅಲ್ಲ, ಆದರೆ ಅದು ನನಗೆ ಸ್ಪಷ್ಟವಾಗಿ ಮಾರ್ಗವನ್ನು ತೋರಿಸ್ತು, ದಾರಿ ತೋರಿಸ್ತು, ಪ್ರಶ್ನೆಗಳಿಗೆ ಉತ್ತರ ನೀಡಿತು. ನನ್ನೊಳಗಿನ ಶಾಂತತೆಯು ನನ್ನ ಗುರುವಾಯಿತು. ನನ್ನ ಮೌನವೇ ಆ ಗುರುವಿನ ದ್ವಾರವಾಯಿತು. ಆಗ ನನಗೆ ಅರಿವಾಯಿತು, ಗುರು ಎಲ್ಲಿ ಹೊರಗಡೆ ಇಲ್ಲ, ಅವರು ನನ್ನೊಳಗೆ ಇದ್ದಾರೆ. ನಿರಂತರ ಮಾತುಗಳಿಂದ ಬೋಧಿಸುತ್ತಿರುವ ಜ್ಞಾನಮೂರ್ತಿ. ಈ ಅನುಭವವೇ ಆಂತರ್ಯದ ಗುರುವಿನ ದರ್ಶನ. ಇದನ್ನು ಶ್ರವಣದಿಂದ ಹೇಳೋದು ಸಾಧ್ಯವಿಲ್ಲ, ಇದು ಧ್ಯಾನದಿಂದ ಮಾತ್ರ ಅನುಭವವಾಗೋಕ್ಕೆ ಸಾಧ್ಯ. ಬಾಹ್ಯ ಗುರು ಶಬ್ದವನ್ನು ನೀಡ್ತಾರೆ, ಅಂತರ್ಗುರು ಅರ್ಥವನ್ನು ಬಿಡಿಸ್ತಾರೆ. ಬಾಹ್ಯ ಗುರು ಮಾರ್ಗವನ್ನು ತೋರಿಸ್ತಾರೆ, ಅಂತರ್ಗುರು ಹೆಜ್ಜೆಯನ್ನು ಇಡಿಸ್ತಾರೆ. ಬಾಹ್ಯ ಗುರು ಪುಸ್ತಕವನ್ನು ತೋರಿಸ್ತಾರೆ, ಅಂತರ್ಗುರು ಹೃದಯವನ್ನು ಓದಿಸ್ತಾರೆ. ಬಾಹ್ಯ ಗುರು ಮಾತುಗಳನ್ನು ಮಾತಾಡ್ತಾರೆ, ಅಂತರ್ಗುರು ಮೌನದಿಂದ ಜ್ಞಾನವನ್ನು ಹರಿಸ್ತಾರೆ. ಶ್ರೀ ರಮಣ ಮಹರ್ಷಿಗಳು ಹೇಳ್ತಾರೆ, ಗುರುವೆಂದರೆ ಶರೀರವಲ್ಲ, ಆತ್ಮ ಸ್ವರೂಪದಲ್ಲಿ ಪ್ರಕಾಶವಾಗುವ ನಿಶ್ಚಲವಾದ ಬೋಧಕ. ಆತನು ನಿನಗೆ ಹೆಸರಿಲ್ಲದೆ, ರೂಪವಿಲ್ಲದೆ ನಿನ್ನ ನಿಶ್ಚಲ ಮೌನದಲ್ಲಿ ತಲೆದೋರ್ತಾರೆ. ಅವರ ಶಬ್ದವಲ್ಲ, ಅದು ನಿನ್ನ ಅಹಂ ಅನ್ನು ಕರಗಿಸುವ ಪ್ರಜ್ಞಾಕಿರಣ. ಇಲ್ಲಿ ನಾವು ಗುರುಪೂರ್ಣಿಮೆಯ ಪವಿತ್ರತೆಯನ್ನು, ವೇದೋಪದೇಶದ ಆಳವನ್ನು, ಅಂತರ್ಜ್ಯೋತಿಯ ದರ್ಶನವನ್ನು ಒಟ್ಟಾಗಿ ಅನುಭವಿಸ್ತಿದ್ದೀವಿ. ನಿಜವಾದ ಶಿಷ್ಯ ತನ್ನ ಹೃದಯವನ್ನು ಗುರು ಬಿಡುವ ದೀಪದಂತೆ ತಯಾರಿಸಿಕೊಂಡಾಗ ಆತನು ಕಾಣುವ ಗುರುವು ಯಾರೋ ವ್ಯಕ್ತಿಯಾಗಿರಲಾರ, ಅವರು ಅವನ ಅನಂತ ಮೌನದ ಹೃದಯದಲ್ಲಿ ಪ್ರಕಾಶವಾಗಿರುವ ಪ್ರಜ್ಞಾಸ್ವರೂಪರಾಗಿರ್ತಾರೆ. ಇದು ಗುರುಪೂರ್ಣಿಮೆಯ ಶ್ರೇಷ್ಠ ಶಿಖರ. ನಾವು ಹೊರಗಿನ ಗುರುದರ್ಶನದಿಂದ ಅಂತರ್ಯ ಗುರುದರ್ಶನದವರೆಗೆ ಸಾಗಿದ ತತ್ವಯಾನ. ಹಾಗಿದ್ರೆ ಗುರುಪೂರ್ಣಿಮೆಯ ಆಚರಣೆ ಹೇಗಿರಬೇಕು ಅಂತ ನೋಡೋಣ. ಪೂಜೆ ಎಂದರೆ ಹೂವು ಹಾರ ಅಷ್ಟೇ ಅಲ್ಲ, ಆತ್ಮದ ಸಮರ್ಪಣೆ. ನಾವು ಸಾಮಾನ್ಯವಾಗಿ ಪೂಜೆ ಎಂದರೆ ಹೂವಿಡೋದು, ಆರತಿ ಮಾಡೋದು, ಪ್ರಸಾದ ತಿನ್ನೋದು ಎನ್ನೋದಾಗಿ ಭಾವಿಸ್ತೀವಿ. ಆದರೆ ಗುರುಪೂರ್ಣಿಮೆ ಎನ್ನೋದು ಕೇವಲ ಬಾಹ್ಯ ಆಚರಣೆ ದಿನವಲ್ಲ, ಅದು ಶಿಷ್ಯನ ಆತ್ಮಜೀವನದ ದೀಪೋತ್ಸವ. ಈ ದಿವಸ ನಾವು 1 ನಿಮಿಷ ನಿಂತು ಕೇಳಬೇಕು, ನಾನು ಹೇಗೆ ಬೆಳಕನ್ನು ಹುಡುಕ್ತಿದ್ದೀನಿ, ನಾನು ಯಾವ ತಮಸ್ಸಿನಲ್ಲಿ ಕಳೆದು ಹೋಗಿದ್ದೆ. ಇನ್ನು 2ನೇದಾಗಿ, 1 ದಿನ ತಮಸ್ಸಿನ ಅರಿವಿಗೆ ಸಮರ್ಪಿಸಬೇಕು. ಈ ದಿನ ತಮಸ್ಸನ್ನು ಅರಿಯೋದು ಅಂದರೆ ಅಜ್ಞಾನವನ್ನು ನೋಡ್ಕೊಳ್ಳೋದು. ನಾನು ಯಾವ ದಿಕ್ಕಿನಲ್ಲಿ ಹೋಗ್ತಿದ್ದೀನಿ, ನನ್ನ ಗುರು ನನಗೆ ಏನನ್ನು ತೋರಿಸ್ತಿದ್ದಾರೆ, ಆದರೆ ನಾನು ಎಲ್ಲಿ ನೋಡ್ತಾ ಇದ್ದೀನಿ. ಇದು ಗುರುಪೂರ್ಣಿಮೆಯ ಮೊಟ್ಟ ಮೊದಲ ಆಚರಣೆ, ಅದೇ ಆತ್ಮ ಪರಿಶೀಲನೆ. 3ನೇದಾಗಿ, ಗುರುಪಾದ ಬೋಧನೆಯನ್ನು ಓದಿ, ಧ್ಯಾನಿಸಿ, ಹೃದಯದಲ್ಲಿ ಜೀರ್ಣಿಸಿ. ಇವತ್ತಿನ ದಿವಸ
ನಾವು ಶಬ್ದಗಳನ್ನು ಓದ್ತೀವಿ, ಆದರೆ ಅವು ಹೃದಯದ ಮಾತಾಗಿತ್ತಾ? ಈ ದಿನ ಗುರು ಬೋಧನೆಯ ಶ್ಲೋಕವನ್ನೆಂದರೆ ಮತ್ತೊಮ್ಮೆ ಓದಿ ಆ ಶಬ್ದವನ್ನೆಲ್ಲ ಅದರ ಅರ್ಥವನ್ನೇ ಗ್ರಹಿಸಿ ಮತ್ತು ತಯಾರಾಗಿ ಆ ಶಬ್ದ ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಮೌನವಾಗಲಿ. ಇದು ಗುರುಪೂರ್ಣಿಮೆಯ ಬಾಹ್ಯ ಪೂಜೆಗಾಗಿ ಆಂತರಿಕ ಧ್ಯಾನ ಪೂಜೆ. 4ನೇದಾಗಿ, ಶಿಷ್ಯತ್ವದಲ್ಲಿ ನಾನು ಎಲ್ಲಿ ಕುಗ್ಗಿ ಹೋಗಿದ್ದೀನಿ ಎನ್ನೋದನ್ನು ಅರಿಯೋದು ತಪಸ್ಸು. ಈ ದಿನ ಒಂದು ದೃಷ್ಟಿಪಾತ, ನನ್ನಲ್ಲಿ ಶ್ರದ್ಧೆ ಎಲ್ಲಿ ಕಡಿಮೆಯಾಗಿದೆ, ನಾನು ಎಲ್ಲಿ ನನಗೆ ಎಲ್ಲವೂ ಗೊತ್ತು ಎಂಬ ಭಾವದಿಂದ ಕೇಳೋದನ್ನು ನಿಲ್ಲಿಸಿದ್ದೀನಿ, ನಾನು ಯಾವಾಗ ಹೆಸರು ನೋಡುವಷ್ಟೇ ಅನುಭವದ ಶುದ್ಧತೆಯ ಗುರುತನ್ನು ನೋಡಿಲ್ಲ, ನಾನು ಎಷ್ಟು ಬಾರಿ ಸತ್ಯವನ್ನು ಕೇಳಿದೆ ಆದರೆ ಆ ಸತ್ಯದಂತೆ ಬದುಕಿದ್ದೀನಿ ಅಂದರೆ ಎಷ್ಟು ಬಾರಿ ಆ ಸತ್ಯದಲ್ಲಿ ಬದುಕಿದ್ದೀನಿ. ಈ ಸತ್ಯ ಪರಿಶೀಲನೆ ಇದು ಕೂಡ ಪೂಜೆನೇ. ಗುರು ಹೊರಗಿನವರಾಗಿದ್ದರೆ ಧನ್ಯವಾದಗಳು, ಅವರು ಒಳಗಿನವರಾಗಿದ್ದರೆ ನಿತ್ಯ ಪೂಜಿಸಬೇಕು. ಹೊರಗಿನ ಗುರು ನಮಗೆ ದಾರಿ ತೋರಿಸ್ತಾರೆ, ಅವರು ನಮ್ಮ ಕೈ ಹಿಡಿದ ದೇವರು, ಅವರಿಗೆ ಆ ದಿನ ನಮಸ್ಕಾರ. ಆದರೆ ಅವರು ಹೃದಯದಲ್ಲಿ ಆವರಿಸಿಕೊಂಡಿದ್ದರೆ ಅವರು ನಿತ್ಯ ಗುರುಗಳಾಗಿ ಪ್ರಜ್ಞೆಯ ಬೆಳಕನ್ನು ಹೊತ್ತಿದ್ದಾರೆ. ಅವರನ್ನು ಕೇವಲ ಒಂದು ದಿನವಲ್ಲ, ಪ್ರತಿಯೊಂದು ಉಸಿರಿನಲ್ಲೂ ಪೂಜಿಸಬೇಕು. ಗುರುಪೂರ್ಣಿಮೆ ಎಂದರೆ ಪೂರ್ಣತೆಯ ಗುರುಪಾಠ. ಈ ದಿನ ಹೂವಿಲ್ಲದ ಪೂಜೆ ಇರಲಿ, ಶಬ್ದವಿಲ್ಲದ ಶ್ರವಣ ಇರಲಿ, ಆರತಿ ಇಲ್ಲದ ಅರ್ಥಪೂರ್ಣ ಧ್ಯಾನ ಇರಲಿ, ಭೋಗವಿಲ್ಲದ ಭಕ್ತಿಪೂರ್ಣ ತಪಸ್ಸು ಇರಲಿ. ಅಂದಾಗ ಮಾತ್ರ ಈ ಗುರುಪೂರ್ಣಿಮೆ ನಮ್ಮ ಆತ್ಮದ ಪರಿಪೂರ್ಣತೆಯಾಗಿ ಜ್ಯೋತಿರ್ಮಯವಾಗುತ್ತೆ. ಇದು ನನ್ನ ಗುರುಪೂರ್ಣಿಮೆಯ ಅರ್ಪಣೆ. ಮೊದಲನೇದಾಗಿ ಆತ್ಮಗಂಭೀರ ವಚನ, ನನ್ನ ಹೃದಯದಿಂದ ಬರುವ ಸ್ವೀಕಾರ. ಇಂದು ನಾನು ಯಾರನ್ನು ಗುರು ಎಂದು ಘೋಷಿಸಿಲ್ಲ, ನಾನು ಯಾರ ಅಂಗಳದಲ್ಲೂ ಪದಕ ತೋರಿಸಿಲ್ಲ, ಯಾರ ಹೆಸರನ್ನು ದೇವರ ಸ್ಥಾನಕ್ಕೆ ತೆಗೆದುಕೊಂಡಿಲ್ಲ. ಆದರೆ ನನ್ನ ಪ್ರತಿದಿನದ ಆತ್ಮಜ್ಞಾನ ಯಾತ್ರೆಯಲ್ಲಿ ನಾನು ಮೌನದಲ್ಲಿ ಕುಳಿತುಕೊಂಡಾಗ, ನಾನು ಧ್ಯಾನದಲ್ಲಿ ಲೀನನಾದಾಗ, ನನ್ನ ಅಂತರಂಗದಲ್ಲಿ ಮಾತನಾಡ್ತಾ ಇರೋ ಒಬ್ಬ ದಿವ್ಯ ಶಕ್ತಿಯನ್ನು ನಾನು ಕೇಳ್ತಿದ್ದೀನಿ. ಅವರು ನನಗೆ ಏನು ಹೇಳುತ್ತಾರೆ ಎನ್ನೋದು ಶಬ್ದದಲ್ಲಿಲ್ಲ, ಆದರೆ ಅವರ ಪ್ರಭಾವ ನನ್ನ ಪ್ರಜ್ಞೆಯನ್ನು ಬದಲಿಸ್ತಾ ಇದೆ, ನನ್ನ ದೃಷ್ಟಿಕೋನವನ್ನು ಶುದ್ಧಗೊಳಿಸ್ತಿದೆ. ಅವರೇ ನನ್ನ ನಿಜ ಗುರು. ಅವರು ನಾಮವಿಲ್ಲದವರು, ರೂಪವಿಲ್ಲದವರು, ಆದರೆ ನಾನು ಶ್ರದ್ಧೆಯಿಂದ ಪೂರ್ಣತೆಗಾಗಿ ಮುನಿದಾಗ ಮಾತ್ರ ಅವರು ಕೇಳಿಸ್ತಾರೆ. ಗುರು ತಾನಾಗಿಯೇ ಬರೋದಿಲ್ಲ, ಶಿಷ್ಯನ ಒಳ ಜೀವನದಲ್ಲಿ ನಿರಂತರ ಶುದ್ಧತೆಯ ದೀಪ ಹಚ್ಚಿದಾಗ ಗುರುವು ರೂಪವನ್ನು ತಾಳದೆ ಮೌನದ ರೂಪದಲ್ಲಿ ನಿಂತು ಬಿಡುತ್ತಾರೆ. ಈಗ ನನಗೆ ಗೊತ್ತಾಗಿದೆ, ಗುರು ಎಂದರೆ ವ್ಯಕ್ತಿ ಅಲ್ಲ, ಅವರು ಒಂದು ಸ್ಥಿತಿ. ನಾನು ಪ್ರತಿದಿನ ನನ್ನ ಜೀವನವನ್ನು ಶ್ರದ್ಧೆಯಿಂದ ನಿರ್ವಹಿಸಿದಾಗ ಆಗ ಅವರು ನನ್ನೊಂದಿಗೆ ಇರ್ತಾರೆ. 3ನೇದಾಗಿ ಅರ್ಪಣಾ ಕವಚ. ನನ್ನ ಈ ಯಾತ್ರೆ ನನ್ನ ಗುರುಪೂರ್ಣಿಮೆ, ಅವರ ಪಾದಾರ್ಪಣೆ. ಈ ವಿಡಿಯೋ ನನ್ನ ಗುರುವಿಗೆ, ಯಾರಿಗೆ ನಾನಿಂತೆಲ್ಲ ಹೇಳ್ತಿದ್ದೀನಿ, ನಾನೇ ಅರ್ಥ ಮಾಡಿಕೊಂಡವನಲ್ಲ, ಆದರೆ ನಾನಿಂತೆಲ್ಲ ಕೇಳ್ತಿದ್ದೀನಿ, ತಿಳಿಯುವ ಪ್ರಯತ್ನ ಮಾಡ್ತಿದ್ದೀನಿ, ಅವರಿಗೆ ಈ ಅರ್ಪಣೆ. ಅವರು ನಾಮರಹಿತರು, ಅವರು ನಾನಾ ಶಾಖೆಗಳ ಪಾಠ ಶಿಕ್ಷಕರಲ್ಲ, ಅವರು ನಾನಾ ಅನುಭವಗಳ ಪ್ರಜ್ಞಾಸಾಗರ. ನನ್ನ ಹೃದಯದಲ್ಲಿ ಪ್ರತಿದಿನ ಬೆಳೀತಾ ಇರೋ ಶಾಂತತೆಯ ಶಬ್ದವೇ ಈ ವಚನಗಳ ಮೂಲ. ಈ ವಚನಗಳು ನನ್ನ ನಿಸರ್ಗದಿಂದ ಪ್ರತ್ಯಕ್ಷವಾಗಿ ಹರಿದ ಪ್ರಸಾದ. ಅದನ್ನು ನಾನು ಅವರ ಪಾದಾರ್ಪಣವಾಗಿಸ್ತೀನಿ. ನೀವು ಇವತ್ತಿನ ಈ ಪವಿತ್ರ ದಿನದಲ್ಲಿ ಒಂದು ಕ್ಷಣ ಮೌನವಾಗಿರಿ, ಒಂದು ಕ್ಷಣ ನಿಲ್ಲಿ, ಕೇಳಿ. ನಿಮಗೂ ಒಳಗೊಂದು ಶಬ್ದವಿಲ್ಲದ ಉಪದೇಶ ಬರ್ತಾ ಇದೆಯಾ?
ಆ ಶಬ್ದವೇ ಗುರು. ಆ ಶ್ರದ್ಧೆ ನಿಮ್ಮ ಶಿಷ್ಯತ್ವ. ಮತ್ತು ನೀವು ಇಂದು ಆ ಶಬ್ದವನ್ನು ಪೂಜಿಸಿದರೆ ನಿಮ್ಮ ಜೀವನವೇ ಪೂರ್ಣ ದೀಪೋತ್ಸವ. ಗುರುಪೂರ್ಣಿಮೆ ಎಂದರೆ ಬೆಳಕು ಬರುವ ಮುನ್ನ ತಮಸ್ಸಿಗೆ ನಮನ ಮಾಡುವ ಸಂಧಿಕಾಲ. ಅದು ಬಾಹ್ಯ ಪ್ರಾರ್ಥನೆಯ ದಿನವಲ್ಲ, ಅದು ಅಂತರ್ಯ ಪ್ರಜ್ಞೆಯ ಆರಂಭ ದಿನ. ಇಂದಿಗೆ ನಾನು ನನ್ನ ಆತ್ಮದ ಒಂದು ಪುಷ್ಪವನ್ನು ನಾಮರಹಿತ ಗುರುವಿನ ಪಾದಗಳಲ್ಲಿ ಅರ್ಪಿಸ್ತಿದ್ದೀನಿ. ಈ ವಚನಗಳು ನನ್ನ ವ್ಯಕ್ತಿತ್ವವಲ್ಲ, ಅವು ನನ್ನ ಶ್ರದ್ಧೆಯ ಪ್ರತಿಬಿಂಬ. ಈ ಶ್ರದ್ಧೆಯಲ್ಲಿ ನೀವು ನನ್ನ ಜೊತೆ ಒಂದಾಗಿದ್ದೀರಾ. ಈ ವಿಡಿಯೋ ನಿಮಗೂ ಅರ್ಪಿತವಾಗುತ್ತೆ. ಈ ವಿಡಿಯೋ ಒಂದು ಕಥೆಯಲ್ಲ, ಇದು ನನ್ನ ಆತ್ಮ ಜೀವನದ ನಿಶ್ಶಬ್ದ ಸಮರ್ಪಣೆ. ಇದು ನಾನು ಇಂದು ಈ ಹೃದಯಪೂರ್ಣ ಪ್ರಣಾಮವನ್ನು ಸಲ್ಲಿಸ್ತಿದ್ದೀನಿ ನನ್ನ ಗುರುಗಳಿಗೆ, ನನ್ನ ಮಾರ್ಗದರ್ಶಕರಿಗೆ, ನನ್ನ ಅಂತರ್ಯದ ಪ್ರಜ್ಞಾಕಿರಣಕ್ಕೆ. ನಾನು ಶ್ರದ್ಧೆಯಿಂದ ತಲೆಬಾಗ್ತಿದ್ದೀನಿ. ಅವರೆಲ್ಲರೂ ನನ್ನ ಗುರುಗಳು. ವೇದ ಶ್ರುತಿ ರೂಪದಿಂದ, ಉಪನಿಷತ್ತಿನ ತತ್ವದಿಂದ, ಋಷಿಯ ಮೌನದಿಂದ ಮತ್ತು ಹೃದಯದ ಶಾಂತತೆಯಿಂದ ನನ್ನೊಳಗೆ ಬೆಳಕಾಗಿರುವ ಆ ದಿವ್ಯ ಶಕ್ತಿಗೆ ನಾನು ಯೋಗ ತರಗತಿಯಲ್ಲಿ ಪ್ರತಿದಿನ ಶರೀರ ತಪಸ್ಸಿಗೆ ಶ್ರದ್ಧೆಯ ಉಸಿರನ್ನು ಸೇರ್ಪಡೆಗೊಳಿಸ್ತೀನಿ. ನನ್ನ ದೇಹದ ಮೂಲಕ ಧರ್ಮದ ಶಕ್ತಿ ಹರಿಯಲಿ ಎಂಬ ಸಂಕಲ್ಪದಿಂದ ನಾನು ಈ ಯೋಗ ಪಥವನ್ನು ನಡೆದುಕೊಳ್ತಿದ್ದೀನಿ. ಅಲ್ಲಿಯೂ ನಾನು ಪ್ರತಿದಿನ ನನ್ನ ಎಲ್ಲ ಯೋಗಾಭ್ಯಾಸಿಗಳೊಂದಿಗೆ ಹೇಳ್ತೀನಿ, ನಮ್ಮ ಎಲ್ಲ ಋಷಿ ಮುನಿಗಳಿಗೆ, ನಮ್ಮ ಸನಾತನ ಧರ್ಮಕ್ಕೆ, ಯೋಗ ಧರ್ಮಕ್ಕೆ, ಈ ಪುಣ್ಯ ಭೂಮಿಗೆ ನಮ್ಮ ಆತ್ಮ ಪ್ರಣಾಮವನ್ನು ಸಲ್ಲಿಸೋಣ ಅಂತ. ಈ ಭೂಮಿ ನಮ್ಮ ತಪೋಭೂಮಿ, ನಮ್ಮ ಮನಸ್ಸು ಪೂಜೆ ಭೂಮಿ. ಇಂದು ನಾವು ಈ ವೇದೋಪದೇಶ, ಈ ವಚನ, ಈ ಧ್ಯಾನಪೂರ್ಣ ಪ್ರತಿಬಿಂಬಗಳನ್ನು ನನ್ನ ಗುರುಗಳ ಪಾದಾರ್ಪಣವಾಗಿ ಅರ್ಪಿಸ್ತಿದ್ದೀನಿ. ನಾನು ಎಲ್ರಿಗೂ ಹೇಳ್ತಿದ್ದೀನಿ, ಗುರುಪೂರ್ಣಿಮೆಯ ದಿನ ಶಬ್ದವಿಲ್ಲದ ಪ್ರಾರ್ಥನೆಯ ದಿನ, ಶ್ರದ್ಧೆಯ ಸಂಪೂರ್ಣ ಪೂರ್ಣಿಮೆ. ಈ ಪ್ರಣಾಮ ನಾನು ಹೇಳಿದ ಮಾತಿಗೂ ಅಲ್ಲ, ನಾನು ಮಾತಿನಲ್ಲಿ ಹೇಳಲಾಗದ ನಮನವಿಗೂ, ನನ್ನ ಧ್ವನಿಯಲ್ಲಿ ಕೇಳದ ಶ್ರದ್ಧೆಗೆ, ನನ್ನ ನಿಶ್ಚಲ ದೃಷ್ಟಿಯಲ್ಲಿ ಕಂಡ ತತ್ವಕ್ಕೂ ಕೂಡ. ಈ ಪ್ರಣಾಮ ನನ್ನ ಯೋಗ ಪಥದಿಂದ, ನನ್ನ ಹೃದಯದ ಸತ್ಸಂಗದಿಂದ, ನನ್ನ ಈ ಪುಣ್ಯ ಭೂಮಿಯ ಮೇಲಿನ ಪ್ರೀತಿಯಿಂದ, ಶುಭ ಯೋಗ ಯೂಟ್ಯೂಬ್ ಚಾನಲ್ನಿಂದ ಎಲ್ಲರಿಗೂ ಅರ್ಪಿತವಾಗಲಿ. ನಮ್ಮ ಈ ಸನಾತನ ಧರ್ಮಕ್ಕೆ, ವೇದ ಉಪನಿಷತ್ತು, ಋಷಿ ಮುನಿಗಳಿಗೆ ನಮ್ಮ ಕೋಟಿ ಕೋಟಿ ಆತ್ಮ ಪ್ರಣಾಮಗಳನ್ನು ಸಲ್ಲಿಸೋಣ. ಅವರೆಲ್ಲರೂ ನಮ್ಮ ನಿಜವಾದ ಗುರುಗಳು. ನಮಗೆ ಆತ್ಮಜ್ಞಾನದ ಪಥವನ್ನು, ನಮ್ಮ ಅಂತರಂಗದಲ್ಲೇ ಇರುವ ಗುರುವನ್ನು ತೋರಿಸಿರುವ ಇಂತಹ ಎಲ್ಲ ಮಹಾನ್ ಗುರುಗಳಿಗೂ ನಮ್ಮ ಕೋಟಿ ಕೋಟಿ ಆತ್ಮ ಪ್ರಣಾಮಗಳನ್ನು ಸಲ್ಲಿಸೋಣ. ಧನ್ಯವಾದಗಳು.